ಫಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದಲ್ಲಿ 18ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಗ್ರಾಮಾನ್ ಪುರಪಟ್ಟಣಾನಿ ದುರ್ಗಾಣಿ ವಿವಿಧಾನಿ ಚ ಘೋಷಾನ್ ವ್ರಜಾಂಶ್ಚ ಶಿಬಿರಾನ್ ನಗರಾನ್ ಖೇಟಖರ್ವಟಾನ್. ಪೃಥು ಮಹಾರಾಜ ಭೂದೇವಿ ಗೋರೂಪಳಾಗಿ ಎಲ್ಲ ಹಾಲುಗಳನ್ನು ಕರೆದ ಮೇಲೆ ಭೂಮಿಯನ್ನ ಸಮತಟ್ಟಾಗಿ ಮಾಡಿದ. ಅಲ್ಲಿ ಪ್ರಜೆಗಳಿಗೆ ವಾಸ ಮಾಡಲಿಕ್ಕೆ ಬೇಕಾಗುವ ರೀತಿಯಲ್ಲಿ ವಾಸಸ್ಥಾನಗಳನ್ನು ಕಲ್ಪಿಸಿದ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಅಲ್ಲಿ ಏನೇನು ಮಾಡಿದ ಅವನು ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಗ್ರಾಮಗಳನ್ನು ನಿರ್ಮಾಣ ಮಾಡಿದ, ಪುರಗಳನ್ನು ನಿರ್ಮಾಣ ಮಾಡಿದ್ದಾನೆ, ಪಟ್ಟಣಗಳನ್ನು ನಿರ್ಮಾಣ ಮಾಡಿದ, ದುರ್ಗಗಳು, ಆಮೇಲೆ ಗೋಶಾಲೆಗಳು, ಗೋವುಗಳನ್ನು ನೋಡ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಗೋಪಾಲಕರ ಕೇರಿಗಳು, ಆಮೇಲೆ ದೇಶವನ್ನ ರಕ್ಷಣೆ ಮಾಡ್ತಕ್ಕಂತಹ ಸೇನೆಗಳಿಗೆ, ಸೈನಿಕರಿಗೆ ಬೇಕಾಗುವಂತಹ ಶಿಬಿರಗಳು, ಮತ್ತೆ ದೊಡ್ಡ ದೊಡ್ಡ ನಗರಗಳು, ಆಮೇಲೆ ಕಾಡಿನಲ್ಲಿ ವಾಸ ಮಾಡುವ ಬೇಡರೇನಿದ್ದಾರೆ ಅವರಿಗೆ ಹಳ್ಳಿಗಳು, ಬೇಡರು ಏನಿದ್ದಾರೆ ಅವರಿಗೆ ಹಳ್ಳಿಗಳು, ಆಮೇಲೆ ಎಲ್ಲ ಜನರು ಸೇರುವ ಸಂತೆ ಜಾಗ, ಸಂತೆಗೆ ಬೇಕಾಗುವ ಸ್ಥಳ, ಹೀಗೆ ನಾನಾ ರೀತಿಯ ವಾಸಸ್ಥಾನಗಳನ್ನು ಪೃಥು ಮಹಾರಾಜ
ನಿರ್ಮಾಣ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಗ್ರಾಮಾನ್ ಪುರಃ ಪಟ್ಟಣಾನಿ ದುರ್ಗಾಣಿ ಘೋಷಾನ್ ವ್ರಜಾನ್ ಶಿಬಿರಾನ್ ನಗರಾನ್ ಖೇಟ ಖರ್ವಟಾನ್ ಅಂತ ಇಷ್ಟು ಹೇಳಿದ್ದಾರೆ. ಇಲ್ಲಿ ಘೋಷ ಅಂತ ಇದೆ ಅಲ್ವಾ, ಘೋಷ ಅಂತನ್ನೋ ಶಬ್ದಕ್ಕೆ ಗೋಶಾಲೆ ಅಂತ ಅರ್ಥ. ಘೋಷಾನ್ ವ್ರಜಾಂಶ್ಚ ಅಂತ ಇದೆ. ಘೋಷಾನ್ ಅಂದ್ರೆ ಗೋಶಾಲೆಗಳನ್ನ ನಿರ್ಮಾಣ ಮಾಡಿದ ಅಂತ ಅರ್ಥ. ವ್ರಜ ಅಂದ್ರೆ ಗೋಪಾಲಕರು ಇರುವಂತಹ ಒಂದು ಕೇರಿ, ಅದಕ್ಕೆ ವ್ರಜ ಅಂತ ಹೆಸರು. ಹೀಗೆ ಘೋಷಾನ್ ಮತ್ತು ವ್ರಜಾಂಶ್ಚ, ಗೋವುಗಳನ್ನ ನೋಡಿಕೊಳ್ಳಿಕ್ಕೆ ಇರ್ತಕ್ಕಂತಹ ಗೋಪಾಲಕರಿಗೆ ವಾಸಸ್ಥಾನ, ಅವರಿಗೋಸ್ಕರನೇ ಒಂದು ಕೇರಿಯನ್ನ ನಿರ್ಮಾಣ ಮಾಡಿದ. ಗೋವುಗಳನ್ನ ಗೋವುಗಳು ಇರ್ಲಿಕ್ಕೆ ಶಾಲೆಗಳು, ಕೊಠಡಿಗಳೆಲ್ಲ ಗೋಶಾಲೆಗಳು, ಅವುಗಳನ್ನು ನಿರ್ಮಾಣ ಮಾಡಿದ ಅಂತ ಘೋಷಾನ್ ವ್ರಜಾಂಶ್ಚ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಈ ಅರ್ಥ, ಘೋಷ ಮತ್ತು ವ್ರಜ ಅಂತನ್ನೋ ಶಬ್ದದಿಂದ ಈ ಅರ್ಥ ಹೇಗೆ ಬರ್ತದೆ ಅಂತಂದ್ರೆ, ಅಭಿಧಾನ ಅಂತನ್ನೋ ಗ್ರಂಥದಲ್ಲಿ ಈ ಅರ್ಥವನ್ನ ಹೇಳಿದ್ದಾರೆ. ಗೋಷ್ಠಂ ಘೋಷಯಿತಿ ಪ್ರೋಕ್ತೋ ವ್ರಜಸ್ತಲ್ಪಾಲ ಸಂಸ್ಥಿತಿ ಇತ್ಯಭಿಧಾನಂ ಅಂತ ಅಭಿಧಾನ ಅಂತನ್ನೋ ಗ್ರಂಥದ ಈ ವಾಕ್ಯವನ್ನ ಮಧ್ವಾಚಾರ್ಯರು ನಮಗೆ ಉದಾಹರಿಸಿ ಘೋಷ ಮತ್ತು ವ್ರಜ ಅನ್ನೋ ಶಬ್ದದ ಅರ್ಥ ಏನು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಭಿಧಾನ ಅಂತನ್ನೋ ಗ್ರಂಥದ ಆಧಾರದ ಮೇಲೆ ಘೋಷಾನ್ ಅಂದ್ರೆ ಗೋಶಾಲೆಗಳು, ವ್ರಜಾನ್ ಅಂದ್ರೆ ಗೋಪಾಲಕರು ವಾಸ ಮಾಡುವ ಕೇರಿಗಳು, ಅವುಗಳನ್ನ ನಿರ್ಮಾಣ ಮಾಡಿದ ಅಂತ ಅರ್ಥ ಇಟ್ಕೊಳ್ಬೇಕು. ಇದು ಮಹಾಭಾರತದಲ್ಲಿಯೂ ಕೂಡ ಈ ಶಬ್ದಗಳು ಬರ್ತದೆ. ಘೋಷಯಾತ್ರೆ ಮಾಡಿದರು, ಕೌರವರು ಘೋಷಯಾತ್ರೆ ಮಾಡಿದರು ಅಂತ ಬರ್ತದೆ. ಅಂದ್ರೆ ಗೋಶಾಲೆಗಳನ್ನ ನೋಡ್ಲಿಕ್ಕೆ ಅವರು ಪ್ರಯಾಣ ಮಾಡಿದರು ಅಂತ ಅರ್ಥ. ಅಲ್ಲಿ ಗೋಷಯಾತ್ರೆ ಅಂತ ಬರ್ತದೆ ಮಹಾಭಾರತದಲ್ಲಿ. ಕೌರವರು ಗೋಷಯಾತ್ರೆ ಮಾಡಿದರು ಅಂದ್ರೆ ಗೋಶಾಲೆಗಳನ್ನ ನೋಡ್ಲಿಕ್ಕೆ ಪ್ರಯಾಣ ಮಾಡಿದರು ಅಂತ ಅರ್ಥ. ಆಮೇಲೆ ವ್ರಜ ಅಂತನ್ನೋ ಶಬ್ದಕ್ಕೂ ಕೂಡ ಮಹಾಭಾರತದಲ್ಲಿ ನಂದವ್ರಜ ಅಂತ ಶಬ್ದ ಇದೆ. ನಂದವ್ರಜ ಅಂದ್ರೆ ನಂದನ ಗೋಶಾಲೆ ಅಂತಷ್ಟೇ ಅರ್ಥ ಅಲ್ಲ, ಗೊಲ್ಲರು ವಾಸ ಮಾಡಿದ ಒಂದು ಹಳ್ಳಿಗೆನೆ ನಂದವ್ರಜ ಅಂತ ಅರ್ಥ. ಕೇವಲ ನಂದ ವಾಸ ಮಾಡಿದ ಒಂದು ಗೋಶಾಲೆ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ನಂದವ್ರಜ ಅಂದ್ರೆ ನಂದವ್ರಜ ಅಂತನ್ನೋದಕ್ಕೇನೆ ಆ ಹಳ್ಳಿ, ಗೊಲ್ಲರೆಲ್ಲ ವಾಸ ಮಾಡಿಕೊಂಡಿರ್ತಕ್ಕಂತಹ ಗೋಪಾಲಕರು ಅವರೆಲ್ಲ ವಾಸ ಮಾಡಿಕೊಂಡಿರ್ತಕ್ಕಂತಹ ಹಳ್ಳಿಗೆನೆ ನಂದವ್ರಜ ಅಂತ ಅರ್ಥ. ಆ ನಂದವ್ರಜ ಜನಾನಂದಿ ಅಂತ ಕೃಷ್ಣನಿಗೆ ಸ್ತೋತ್ರ ಮಾಡ್ತಾರೆ. ನಂದವ್ರಜ ಜನರೇನಿದ್ದಾರೆ ಅಂದ್ರೆ ನಂದವ್ರಜ ಎಂಬ ಹಳ್ಳಿಯಲ್ಲಿರ್ತಕ್ಕಂತಹ ಜನರು ಅಂದ್ರೆ ಗೋಪಾಲಕರು, ಗೊಲ್ಲರು, ಆ ಜನರಿಗೆಲ್ಲ ಆನಂದವನ್ನು ಉಂಟು ಮಾಡಿದವನು ಅಂತ ಕೃಷ್ಣ ಸ್ತೋತ್ರದಲ್ಲಿ ನಂದವ್ರಜ ಜನಾನಂದಿ ಸಚ್ಚಿದಾನಂದ ವಿಗ್ರಹ ಅಂತ ಬರ್ತದೆ. ಹಾಗಾಗಿ ನಂದವ್ರಜ ಅಂತಂದ್ರೆ ಗೊಲ್ಲರು ವಾಸ ಮಾಡಿಕೊಂಡಿರ್ತಕ್ಕಂತಹ ಒಂದು ಹಳ್ಳಿಗೆ ಹಾಗೆ ಹೆಸರು. ಹಾಗಾಗಿ ವ್ರಜ ಅಂತಂದ್ರೆ ಗೊಲ್ಲರು ವಾಸ ಮಾಡುವ ಪ್ರದೇಶ ಅಂತ. ಹಾಗಾಗಿ ಘೋಷ ಮತ್ತು ವ್ರಜ ಅಂತನ್ನೋ ಶಬ್ದಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಹಾಗೆ ಅರ್ಥ ಮಾಡಿದ್ದಾರೆ, ಯಾರು ಬೇರೆ ಅರ್ಥವನ್ನೇನು ಮಾಡಿಲ್ಲ. ಘೋಷ ಅಂತಂದ್ರೆ ಗೋಶಾಲೆ, ವ್ರಜ ಅಂತಂದ್ರೆ ಗೊಲ್ಲರು ವಾಸ ಮಾಡುವ ಕೇರಿ, ಹಳ್ಳಿ ಅನ್ನೋ ಅರ್ಥವನ್ನ ಎಲ್ಲರೂ ಕೂಡ ಮಾಡಿದ್ದಾರೆ. ಮಧ್ವಾಚಾರ್ಯರು ಅದಕ್ಕೆ ಅಭಿಧಾನ ಅನ್ನೋ ಗ್ರಂಥದ ಆಧಾರವನ್ನು ಕೂಡ ತೋರಿಸಿ ಆ ಅರ್ಥ ಹೇಗೆ ಬಂತು ಅನ್ನೋದನ್ನು ನಮಗೆ ತಿಳಿಸಿಕೊಟ್ಟು ಉಪಕಾರ ಮಾಡಿದ್ದಾರೆ. ಹೀಗೆ ಆ ಪೃಥು ಮಹಾರಾಜ ಗ್ರಾಮಗಳನ್ನ, ಪುರಗಳನ್ನ, ಪಟ್ಟಣಗಳನ್ನ, ಹಾಗೆ ದುರ್ಗಗಳನ್ನ ಅಂದ್ರೆ
ಇದು ಏನದು ಗುಹೆಗಳು ಆ ಥರದ್ದು. ಆಮೇಲೆ ಗೋಶಾಲೆಗಳು, ಗೊಲ್ಲರು ವಾಸ ಮಾಡ್ತಕ್ಕಂತಹ ಕೇರಿಗಳು, ಶಿಬಿರಗಳು ಅಂತಂದ್ರೆ ಸೇನೆಗೆ ಬೇಕಾಗಿರ್ತಕ್ಕಂತಹ ಶಿಬಿರಗಳು, ಆಮೇಲೆ ದೊಡ್ಡ ದೊಡ್ಡ ನಗರಗಳು, ಖೇಟ ಖರ್ವಟ ಅಂದ್ರೆ ಬೇಡರು ವಾಸ ಮಾಡುವ ಹಳ್ಳಿ, ಸಂತೆ ಜಾಗ, ಖರ್ವಟ ಅಂದ್ರೆ ಸಂತೆ ಸ್ಥಳ, ಸಂತೆ ನಡಿಲಿಕ್ಕೆ ಬೇಕಾಗುವ ಜಾಗ. ಈ ರೀತಿ ಇವುಗಳನ್ನೆಲ್ಲ, ಈ ರೀತಿ ನಾನಾ ವಿಧವಾದ ವಾಸಸ್ಥಾನಗಳನ್ನೆಲ್ಲ ಆ ಪೃಥು ಮಹಾರಾಜ ನಿರ್ಮಾಣ ಮಾಡಿದ. ಗ್ರಾಮಾನ್ ಪುರಪಟ್ಟಣಾನಿ ದುರ್ಗಾಣಿ ವಿವಿಧಾನಿ ಚ ಘೋಷಾನ್ ವ್ರಜಾಂಶ್ಚ ಶಿಬಿರಾನ್ ನಗರಾನ್ ಖೇಟಖರ್ವಟಾನ್ ಪ್ರಾಕ್ ಪೃಥೋರಿಹ ನೈವೈಷಾಂ ಪುರಗ್ರಾಮಾದಿಕಲ್ಪನಾ ಯಥಾ ಸುಖಂ ವಸಂತಿ ಸ್ಮ ತತ್ರ ತತ್ರಾಕುತೋ ಭಯಾಃ. ಹಾಗಾದ್ರೆ ಪೃಥು ಮಹಾರಾಜ ಇವುಗಳನ್ನೆಲ್ಲ ಏರ್ಪಾಡು ಮಾಡಿದ ಅಂತಂದ್ರೆ ಇದಕ್ಕೂ ಮೊದಲು ಇವ್ಯಾವ ಇರ್ಲಿಲ್ವಾ? ಪೃಥು ಮಹಾರಾಜನೇ ಗ್ರಾಮಗಳನ್ನ, ಪಟ್ಟಣಗಳನ್ನ, ಸಂತೆ ಮೊದಲಾದ ಜಾಗಗಳು ಇದನ್ನೆಲ್ಲ ನಿರ್ಮಾಣ ಮಾಡಿದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪೃಥು ಮಹಾರಾಜನಿಗಿಂತ ಮುಂಚೆ ಇವೆಲ್ಲ ಇರ್ಲಿಲ್ವಾ ಅಂದ್ರೆ ಹೌದು, ಈ ರೀತಿಯಾದ ಒಂದು ವ್ಯವಸ್ಥೆ ಇರಲಿಲ್ಲ. ಎಲ್ಲೆಲ್ಲೋ ಸಿಕ್ಕ ಸಿಕ್ಕ ಜಾಗಗಳಲ್ಲಿ ವಾಸ ಮಾಡಿಕೊಂಡಿದ್ರೆ ಹೊರತು ಎಲ್ಲ ಜನರು ವಾಸ ಮಾಡಲಿಕ್ಕೆ ಅಂತ ಒಂದು ಗ್ರಾಮ, ಪಟ್ಟಣ ಅಂತ ಎಲ್ಲೂ ಇರಲಿಲ್ಲ. ನಗರ ಅಂತ ಯಾವುದು ವ್ಯವಸ್ಥಿತವಾದ ಒಂದು ರೀತಿಯಲ್ಲಿ ಮೊದಲು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾಕ್ ಪೃಥೋಹ ಇಹ ನ ಏವ ಏಷಾಂ, ಪೃಥ್ವಿಗಿಂತ ಮೊದಲು ಈ ರೀತಿಯಾದ ಪುರ, ಗ್ರಾಮ ಮುಂತಾದ ವ್ಯವಸ್ಥೆ ಇರಲಿಲ್ಲ. ಈಗ ಬೇರೆ ಬೇರೆ ವಸತಿ ವಿಭಾಗಗಳಾದ್ದರಿಂದ ಪುರಗ್ರಾಮಾದಿ ಕಲ್ಪನಾ, ಒಂದನ್ನ ಪಟ್ಟಣ ಅಂತ ಕರೆಯೋದು, ಒಂದನ್ನ ಹಳ್ಳಿ ಅಂತ ಕರಿತೇವೆ, ಒಂದನ್ನ ನಗರ ಅಂತ ಕರಿತೇವೆ. ಹೀಗೆ ದೊಡ್ಡ ದೊಡ್ಡ ಪಟ್ಟಣಗಳು ಬೇರೆ, ಹಳ್ಳಿಗಳು ಬೇರೆ, ಗ್ರಾಮಗಳು ಬೇರೆ, ಆಮೇಲೆ ಸೇನೆಗಳು ವಾಸ ಮಾಡುವ ಶಿಬಿರಗಳು ಬೇರೆ, ಆಮೇಲೆ ಗೋಪಾಲಕರು ವಾಸ ಮಾಡುವ ಕೇರಿ ಬೇರೆ. ಹೀಗೆ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನ ಪೃಥು ಮಹಾರಾಜ ತಂದುಕೊಟ್ಟ. ಆವಾಗಿಂದ ಎಲ್ಲ ಪ್ರಜೆಗಳು ಕೂಡ ಅವರವರ ವಾಸಸ್ಥಾನಗಳಲ್ಲಿ ಯಾವ ಭಯವೂ ಇಲ್ಲದೆ ಸುಖವಾಗಿ ವಾಸ ಮಾಡಿದರು. ಅಲ್ಲಿವರೆಗೆ ಈ ವ್ಯವಸ್ಥೆ ಇರಲಿಲ್ಲ ಅಂತ ಭಾಗವತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರಾಕ್ ಪೃಥೋರಿಹ ನೈವೈಷಾಂ ಪುರಗ್ರಾಮಾದಿ ಕಲ್ಪನಾ ಯಥಾ ಸುಖಂ ವಸಂತಿ ಸ್ಮ ತತ್ರ ತತ್ರಾಕುತೋ ಭಯಾಃ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಾಹಸ್ರ್ಯಾಂ ವೈಯಾಸಿಕ್ಯಾಂ ಚತುರ್ಥಸ್ಕಂದೇ ಅಷ್ಟಾದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ ಭಾಗವತದ ಚತುರ್ಥ ಸ್ಕಂದದ 18ನೇ ಅಧ್ಯಾಯ ಮುಗಿತು. ಇನ್ನು ಮುಂದೆ ಚತುರ್ಥ ಸ್ಕಂದದ 19ನೇ ಅಧ್ಯಾಯ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೈತ್ರೇಯ ಉವಾಚ ಅಥಾ ದೀಕ್ಷಿತರಾಜರ್ಷಿಃ ಹಯಮೇಧಶತೇನ ಸಹ ಬ್ರಹ್ಮಾವರ್ತೆ ಮನೋಕ್ಷೇತ್ರೇ ಯತ್ರ ಪ್ರಾಚೀ ಸರಸ್ವತೀ. ಮೈತ್ರೇಯರು ವಿದುರನಿಗೆ ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ. ಮೈತ್ರೇಯರು ಹೇಳ್ತಾ ಇದ್ದಾರೆ, ಪೃಥು ಮಹಾರಾಜ ಒಂದು ದೊಡ್ಡ ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತ ಮನಸ್ಸನ್ನ ಮಾಡಿದ್ದಂತೆ. ಸರಸ್ವತಿ ನದಿ ಪೂರ್ವ ದಿಕ್ಕಿಗೆ ಹರಿತಾ ಇರತಕ್ಕಂತಹ ಬ್ರಹ್ಮಾವರ್ತ ಅಂತ ಒಂದು ಕ್ಷೇತ್ರ, ಸ್ವಯಂಭುವ ಮನುವಿನ ಕ್ಷೇತ್ರ ಅಂತೆ ಅದು. ಸರಸ್ವತಿ ನದಿ ಪೂರ್ವ ದಿಕ್ಕಿಗೆ ಹರಿತಾ ಇದ್ದಾಳೆ.
ಅಂತಹ ಒಂದು ಸ್ಥಳ. ಯತ್ರ ಪ್ರಾಚೀ ಸರಸ್ವತಿ ಅಂತ ಅಂದರೆ ಸರಸ್ವತಿ ನದಿ ಪೂರ್ವ ದಿಕ್ಕಿಗೆ ಹರಿಯುವ ಒಂದು ಕ್ಷೇತ್ರ, ಸ್ವಯಂಭುವ ಮನುವಿನ ಕ್ಷೇತ್ರ, ಮನೋಹ ಕ್ಷೇತ್ರೇ. ಅದಕ್ಕೆ ಬ್ರಹ್ಮಾವರ್ತ ಅಂತ ಹೆಸರು. ಸ್ವಯಂಭುವ ಮನುವಿನ ಕ್ಷೇತ್ರವಾದಂತಹ ಬ್ರಹ್ಮಾವರ್ತದಲ್ಲಿ ಈ ಪೃಥು ಮಹಾರಾಜ 100 ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ದೀಕ್ಷಾಬದ್ಧನಾಗಿದ್ದಾನೆ. ಹಯಮೇಧ ಶತೇನ ಅಂತ 100 ಅಶ್ವಮೇಧ ಯಾಗ. ಒಂದು ಅಶ್ವಮೇಧ ಯಾಗ ಮಾಡೋದೇ ಬಹಳ ಕಷ್ಟಕರವಾದ ಕೆಲಸ. ಅಂಥದ್ದು ಇವನು ಪೃಥು ಮಹಾರಾಜ ಈ ಜಾಗದಲ್ಲಿ ಬ್ರಹ್ಮಾವರ್ತದಲ್ಲಿ 100 ಅಶ್ವಮೇಧ ಯಾಗ ಮಾಡಬೇಕು ಅಂತ ದೀಕ್ಷಾಬದ್ಧನಾಗಿ ಬಿಟ್ಟ, ಮನಸ್ಸು ಮಾಡಿಬಿಟ್ಟಿದ್ದಾನೆ. ಆ ಪ್ರಕಾರವಾಗಿ ಯಜ್ಞವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾನೆ. ಅಥಾ ದೀಕ್ಷಿತ ರಾಜರ್ಷಿ ಹಯಮೇಧಶತೇನ ಸಹ ಬ್ರಹ್ಮಾವರ್ತೆ ಮನೋಕ್ಷೇತ್ರೇ ಯತ್ರ ಪ್ರಾಚೀ ಸರಸ್ವತೀ ತದಭಿಪ್ರೇತ್ಯ ಭಗವಾನ್ ಕರ್ಮಾತಿಶಯಮಾತ್ಮನಃ ಶತಕ್ರತುರ್ನಮಮೃಷೇ ಪೃಥೋರ್ಯಜ್ಞ ಮಹೋತ್ಸವಂ. 100 ಅಶ್ವಮೇಧ ಯಾಗ ಮಾಡಬೇಕು ಅಂತ ಮನಸ್ಸು ಮಾಡಿ ದೀಕ್ಷಾಬದ್ಧನಾಗಿ ಪೃಥು ಮಹಾರಾಜ ಯಜ್ಞವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾನೆ. ಮಹಾ ಸಾಮರ್ಥ್ಯವುಳ್ಳಂಥವನು, ಬೇಕಾದಷ್ಟು ಕೆಲಸವನ್ನು ಮಾಡಿದವನಾದ್ದರಿಂದ ಅವನು ತಾನು ಅಂದುಕೊಂಡ ಕೆಲಸವನ್ನ ಮಾಡೋನೆ, ಅದನ್ನು ಬಿಡ್ತಕ್ಕಂಥವನಲ್ಲ. ಹಾಗಾಗಿ 99 ಅಶ್ವಮೇಧ ಯಾಗಗಳು ಕೂಡ ಮುಗಿದು ಹೋಯ್ತು. ಇವನು 100 ಅಶ್ವಮೇಧ ಯಾಗವನ್ನ ಮಾಡ್ತಾನೆ ಅಂತನ್ನೋದು ಇಂದ್ರದೇವರಿಗೆ ಗೊತ್ತಾಯ್ತು. 100 ಅಶ್ವಮೇಧ ಯಾಗ ಮಾಡೋನು ಇಂದ್ರ ಮಾತ್ರ. ಇಂದ್ರ ಪದವಿಯಲ್ಲಿ ಯಾರು ಇದ್ದಾರೋ ಅವರು 100 ಅಶ್ವಮೇಧ ಯಾಗವನ್ನ ಮಾಡಿರಲೇಬೇಕು. 100 ಅಶ್ವಮೇಧ ಯಾಗ ಮಾಡಿದವರು ಮಾತ್ರ ಇಂದ್ರ ಪದವಿಯಲ್ಲಿ ಇರ್ತಾರೆ. ಅವ್ರದ್ದು ಮ್ಯೂಟ್ ಮಾಡಿ. ಆ 100 ಅಶ್ವಮೇಧ ಯಾಗವನ್ನ ಮಾಡಿದ, ಈಗಾಗಲೇ ಮಾಡಿರ್ತಕ್ಕಂತಹ ಇಂದ್ರ ಶತಕ್ರತು ಅಂತ ಅವನಿಗೆ ಹೆಸರು. ಆ ಶತಕ್ರತು ಇಂದ್ರ ತನ್ನ 100 ಯಾಗಗಳಿಗಿಂತ ಈ ಪೃಥು ಮಹಾರಾಜ ಮಾಡುವ 100 ಯಾಗಗಳು ಉತ್ತಮ ಆಗಿಬಿಡ್ತಾವೆ ಅಂತ ಅವನಿಗೆ ಗೊತ್ತಾಯ್ತು. ತಾನು ಮಾಡಿರುವ 100 ಯಾಗಗಳಿಗಿಂತ ಈ ಪೃಥು ಮಹಾರಾಜ 100 ಯಾಗಗಳನ್ನು ಮಾಡಿದರೆ ಅದು ನನ್ನ ಯಾಗಗಳಿಗಿಂತಲೂ ಅದ್ಭುತವಾದ ಯಾಗಗಳಾಗಿ ಬಿಡ್ತಾವೆ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಆ ಪೃಥು ಮಹಾರಾಜ ಮಾಡುವ 100 ಅಶ್ವಮೇಧ ಯಾಗಗಳನ್ನು ಅವನು ಸಹಿಸ್ಲಿಲ್ಲಂತೆ. ಅದನ್ನ ಸಹಿಸ್ಲಿಕ್ಕೆ ಇಂದ್ರನಿಗೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ತದಭಿಪ್ರೇತ್ಯ ಭಗವಾನ್ ಅಂದ್ರೆ ಇಂದ್ರ ಅಂತ ಅರ್ಥ. ಶತಕ್ರತು ಭಗವಾನ್ ಅಂತ. ಭಗವಾನ್ ಇಂದ್ರ ನಮಮೃಷೇ ಅದನ್ನ ಸಹಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಂದ್ರನಿಗೆ ಅಸಹನೆ, ಅಸೂಯೆ. ಇವನು ಅಶ್ವಮೇಧ ಯಾಗ ಮಾಡಿಬಿಟ್ರೆ ನನಗೆ ಸಮಾನನಾಗಿ ಬಿಡ್ತಾನೆ, ನಾನು ಮಾಡಿದ್ದು ಯಾಗಗಳಿಗಿಂತ ಇವನು ಮಾಡಿದ ಯಾಗವೇ ಅದ್ಭುತ ಅಂತ ಕರೆಸ್ಕೊಳ್ತದೆ, ನಂದು ಎಲ್ಲ ಚಪ್ಪೆ ಆಗಿ ಬಿಡ್ತದೆ ಅಂತ ಅವನಿಗೆ ಒಂದು ಅಸೂಯೆ, ಅಸಹನೆ, ಹೊಟ್ಟೆ ಕಿಚ್ಚು. ಇದನ್ನ ಇಂದ್ರ ಮಾಡಿದ್ನಲ್ಲ, ಇದು ಸ್ವಭಾವತಃ ಅಲ್ಲ ಅಂತ ತಿಳ್ಕೊಳ್ಬೇಕು. ಈ ಅಸಹನೆ ಅಂತನ್ನೋದು ತೋರಿಕೆಗೆ ಮಾತ್ರ.
ಇದು ತೋರಿಕೆಗೆ ಮಾತ್ರ ಇಂದ್ರ ಹಾಗೆ ಮಾಡಿದ. ವಸ್ತುತಃ ಪೃಥು ತನ್ನ ಸ್ವರೂಪ ಯೋಗ್ಯತೆಯನ್ನ ಮೀರಿ ಹೆಚ್ಚಿನ ಮೋಕ್ಷ ಸಾಧನೆಯನ್ನ ಮಾಡಿದರೆ ಅವನಿಗೆ ದೋಷ ಬರ್ತದೆ. ಯೋಗ್ಯತೆಯನ್ನ ಮೀರಿ ಮಾಡಬಾರದು. ಅದಕ್ಕೋಸ್ಕರ ಅದನ್ನ ತಡದ ಅಂತ ಇಟ್ಕೊಳ್ಬೇಕು ಅಷ್ಟೇ. ಈಗ ಇವನಲ್ಲಿ ಭಗವಂತನ ಆವೇಶ ಇದೆ, ಹಾಗಾಗಿ ಅವನು ಮನಸ್ಸು ಮಾಡಿದ್ರೆ ಮಾಡಿಬಿಡ್ತಾನೆ. ಇವಾಗ 100 ಅಶ್ವಮೇಧ ಯಾಗಗಳನ್ನು ಕೂಡ ಅದ್ಭುತವಾದ ರೀತಿಯಲ್ಲಿ ಮಾಡಿಬಿಡ್ತಾನೆ. ಅದಾಗಬಾರದು ಅಂತ ಇಂದ್ರ ತಡದದ್ದು, ಅಸೂಯೆ ತೋರಿಸಿದ್ದು, ಅಸಹನೆ ತೋರಿಸಿದ್ರು ಅದು ತೋರಿಕೆಗೆ ಮಾತ್ರ. ಅದರಲ್ಲಿ ಅವನ ಮೇಲಿನ ಕಾರುಣ್ಯವೇ ಇದೆ ಅಂತ ಹೇಳ್ತಾ ಇದ್ದಾರೆ. ಪೃಥು ಮಹಾರಾಜನ ಮೇಲಿನ ಕಾರುಣ್ಯದಿಂದಲೇ ಹಾಗೆ ಮಾಡಿದ ಇಂದ್ರ ಅಂತ. ಯಾಕೆ ಅಂದ್ರೆ ಅವನ ಯೋಗ್ಯತೆಗೂ ಮೀರಿ ಅಧಿಕವಾದ ಪುಣ್ಯ ಸಂಪಾದನೆ ಮಾಡಿದರೆ ಅದು ಮೋಕ್ಷ ಸಾಧನೆಗೆ ಅಡ್ಡಿ ಆಗ್ತದೆ. ಹಾಗಾಗಿ ಅದು ಅವನಿಗೆ ದೋಷ. ಪೃಥು ಮಹಾರಾಜನಿಗೆ ಯೋಗ್ಯತೆಗೆ ಮೀರಿ ಹೆಚ್ಚು ಪುಣ್ಯ ಮಾಡೋದು ಅವನಿಗೆ ದೋಷ. ಆ ದೋಷ ಬರಬಾರದು ಅಂತನ್ನೋದಕ್ಕೋಸ್ಕರ ಅವನ ಮೇಲಿನ ಕಾರುಣ್ಯದಿಂದಲೇ ಅವನಿಗೆ ಆ ಯಜ್ಞವನ್ನು ಮಾಡೋದನ್ನ ತಡದ ಹೊರತು ಅಸೂಯೆಯಿಂದ ಹೊಟ್ಟೆ ಕಿಚ್ಚಿನಿಂದ ತಡದ ಅಂತ ತಿಳ್ಕೊಳ್ಬಾರ್ದು. ತದಭಿಪ್ರೇತ್ಯ ಭಗವಾನ್ ಕರ್ಮಾತಿಶಯಮಾತ್ಮನಃ ಶತಕ್ರತುರ್ನಮಮೃಷೇ ಪೃಥೋರ್ಯಜ್ಞ ಮಹೋತ್ಸವಂ. ಯತ್ರ ಯಜ್ಞಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರಃ ಅನ್ವಭೂಯತ ಸರ್ವಾತ್ಮ ಸರ್ವಲೋಕಪತಿ ಪ್ರಭು. ಪೃಥು ಮಹಾರಾಜನ ಯಜ್ಞ ಬಹಳ ಉತ್ತಮವಾದ ಯಜ್ಞ ಆಗತ್ತೆ. ಯಾಕೆ ಅಂತಂದ್ರೆ ಯತ್ರ ಸಾಕ್ಷಾತ್ ಭಗವಾನ್ ಹರಿಹಿ ಈಶ್ವರ ಅಂತ ಹೇಳ್ತಾ ಇದ್ದಾರೆ. ಅವನು ಮಾಡುವ ಯಜ್ಞದಲ್ಲಿ ಸಕಲ ಸ್ವಾಮಿಯಾದ ಸರ್ವಲೋಕ ಗುರು ಪ್ರಭು ಅಂತ ಕರೆಸ್ಕೊಂಡಿರ್ತಕ್ಕಂತಹ ಈಶ್ವರನಾದ ಯಜ್ಞಪತಿಯಾದ ಸಾಕ್ಷಾತ್ ಭಗವಂತ, ಸರ್ವಾತ್ಮ ಸರ್ವಲೋಕಪತಿ ಪ್ರಭು ಭಗವಾನ್ ಯಜ್ಞಪತಿ ಹರಿಹಿ ಈಶ್ವರ ಅಂತ ಹೇಳ್ತಾ ಇದ್ದಾರೆ. ಅಂತಹ ಸಾಕ್ಷಾತ್ ಭಗವಂತ ಶ್ರೀಹರಿ ಪ್ರತ್ಯಕ್ಷ ಗೋಚರನಾಗಿ ಇದ್ದಂತೆ. ಭಗವಂತ ಸನ್ನಿಧಾನದಲ್ಲಿ ಮಾಡುವ ಎಲ್ಲ ಕರ್ಮಗಳು ಕೂಡ ಹೆಚ್ಚಿನ ಫಲವನ್ನು ಕೊಡ್ತಾವೆ. ಅದಕ್ಕೆ ಯಾವುದೇ ನಾವು ಕರ್ಮವನ್ನು ಮಾಡುವಾಗ ಭಗವಂತನ ಸನ್ನಿಧಾನದಲ್ಲಿ, ಭಗವಂತ ಮತ್ತು ಭಗವದ್ಭಕ್ತರು, ಗುರುಗಳು, ಬ್ರಾಹ್ಮಣರ ಸನ್ನಿಧಾನದಲ್ಲಿ ಯಾವ ಕೆಲಸಗಳನ್ನು ಮಾಡಿದರೂ ಕೂಡ ಅತಿಶಯವಾದ ಫಲವನ್ನು ತಂದು ಕೊಡ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಇದರಲ್ಲಂತೂ ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷ ಗೋಚರನಾಗಿ ಎದುರಿಗೆ ಇದ್ದ. ಅವನು ಎಂಥ ಭಗವಂತ? ಯಜ್ಞಪತಿ, ಯಜ್ಞಕ್ಕೆ ಅವನೇ ಪತಿ. ಆಮೇಲೆ ಈಶ್ವರ, ಎಲ್ಲರಿಗೂ ಒಡೆಯ. ಸರ್ವಾತ್ಮ, ಎಲ್ಲರ ಅಂತರ್ಯಾಮಿ. ಸರ್ವಲೋಕಪತಿ, ಎಲ್ಲ ಲೋಕಗಳಿಗೆ ಅವನು ಪತಿ, ಒಡೆಯ. ಪ್ರಭು, ಸ್ವಾಮಿ, ಸರ್ವಸಮರ್ಥ. ಅಂತಹ ಆ ಭಗವಂತ ಅನ್ವಭೂಯತ ಅಂದ್ರೆ ಅವನ ಎದುರಿಗೆನೆ ಪ್ರತ್ಯಕ್ಷವಾಗಿ ನಿಂತು ಆ ಯಜ್ಞವನ್ನು ನಡೆಸಿಕೊಡ್ತಾ ಇದ್ದಾನೆ, ಸ್ವೀಕಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಯಾಗ ಬಹಳ ಅದ್ಭುತವಾದ ಯಾಗ, ಬಹಳ ಉತ್ತಮ ಮಟ್ಟದ ಯಾಗ. ಅನ್ವಭೂಯತ ಅಥವಾ ಅನ್ವಹೂಯತ ಅನ್ನೋ ಪಾಠ ಇದೆ ಅಂತ ಅನ್ಸುತ್ತೆ. ಅನ್ವಾಹೂಯತ ಸರ್ವಾತ್ಮ ಅಂತಿದೆ. ಅನ್ವಭೂಯತ ಅಂತನೂ ಪಾಠ ಇದೆ. ಅಂದ್ರೆ ಪ್ರತ್ಯಕ್ಷವಾಗಿ ಅವನು ಭಗವಂತ ಅಲ್ಲಿ ಇದ್ದ ಅಂತ. ಆದ್ರಿಂದ ಇದು ಬಹಳ ಉತ್ತಮ ಮಟ್ಟದ ಯಾಗ, ಪೃಥು ಮಹಾರಾಜ ಮಾಡಿದ ಯಾಗ. ಯತ್ರ ಯಜ್ಞಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರ
ಅನ್ವಭೂಯತ ಸರ್ವಾತ್ಮ ಅಥವಾ ಅನ್ವಾಹೂಯತ ಸರ್ವಾತ್ಮ ಸರ್ವಲೋಕಪತಿ ಪ್ರಭು. ಅನ್ವಿತೋ ಬ್ರಹ್ಮ ಶರ್ವಾಭ್ಯಾಂ ಲೋಕಪಾಲೈಃ ಸಹಾನುಗೈಃ ಉಪಗೀಯಮಾನೋ ಗಂಧರ್ವೈಃ ಮುನಿಭಿಶ್ಚಾಪ್ಸರೋ ಗಣೈಃ. ಭಗವಂತ ಅಲ್ಲಿ ಪ್ರತ್ಯಕ್ಷವಾಗಿ ಗೋಚರನಾಗಿದ್ದನಲ್ಲ, ಆ ಭಗವಂತನನ್ನ ಬ್ರಹ್ಮದೇವರು, ರುದ್ರದೇವರು ಮತ್ತು ಲೋಕಪಾಲ ದೇವತೆಗಳು, ಸಪರಿವಾರರಾಗಿರ್ತಕ್ಕಂತಹ ಲೋಕಪಾಲ ದೇವತೆಗಳು, ಅಂದ್ರೆ ಲೋಕಪಾಲರು ತಮ್ಮ ತಮ್ಮ ಪರಿವಾರ ಸಮೇತವಾಗಿ ಎಲ್ಲರೂ ಬಂದಿದ್ರು. ಆ ಭಗವಂತನನ್ನ ಗುಣಗಾನ ಮಾಡ್ತಾ ಇದ್ರಂತೆ. ಅಲ್ಲಿ ಭಗವಂತ ಆ ಯಜ್ಞವನ್ನ ಸ್ವೀಕಾರ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಗೋಚರನಾಗಿ ಆ ಯಜ್ಞ ಮಂಟಪದಲ್ಲಿ ಕೂತ್ರೆ ಆ ಭಗವಂತನನ್ನ ಸೇವೆ ಮಾಡಲಿಕ್ಕೆ, ಗುಣಗಾನ ಮಾಡಲಿಕ್ಕೆ ಗಂಧರ್ವರು, ಅಪ್ಸರೆಯರು, ಮುನಿಗಳು, ಬ್ರಹ್ಮದೇವರು, ರುದ್ರದೇವರು ಹಾಗೂ ಎಲ್ಲ ಲೋಕಪಾಲ ದೇವತೆಗಳು ಪರಿವಾರ ಸಮೇತರಾಗಿ ಬಂದು ಭಗವಂತನ ಸೇವೆ, ಗುಣಗಾನ ಮಾಡ್ತಾ ಇದ್ದಾರೆ. ಅಂತಹ ಸರ್ವಲೋಕಪತಿಯಾದ ಭಗವಂತ ಆ ಯಜ್ಞ ಮಂಟಪದಲ್ಲಿ ಸಾಕ್ಷಾತ್ ತಾನು ಇದ್ದ. ಅನ್ವಿತೋ ಬ್ರಹ್ಮ ಶರ್ವಾಭ್ಯಾಂ ಲೋಕಪಾಲೈಃ ಸಹಾನುಗೈಃ ಉಪಗೀಯಮಾನೋ ಗಂಧರ್ವೈಃ ಮುನಿಭಿಶ್ಚಾಪ್ಸರೋ ಗಣೈಃ. ಮುನಿಭಿಶ್ಚಾಪ್ಸರೋ ಗಣೈಃ ಇದ್ದಿದೆ. ಮುನಿಭಿಶ್ಚಾಪ್ಸರೋ ಗಣೈಃ. ಆಪ್ಯ ಯಾವತ್ತಿದೆ? ಮುನಿಭಿಶ್ಚಾಪ್ಸರೋ ಗಣೈಃ. ಮುನಿಭಿಶ್ಚ ಅಪಿ ಅರೋಗಣೈಃ ಆ ಥರ ಪದವಿ ಭಾವ ಮಾಡ್ಕೋಬೇಕು. ಅಪ್ಸರೋ ಗಣೈಃ ಅಪ್ಸರನೇ, ಅದು ತಪ್ಪಿದೆ ಅನ್ಸುತ್ತೆ ಅಲ್ಲಿ. ಮುನಿಭಿಶ್ಚ ಮುನಿಭಿಃ ಚ ಅಪ್ಸರೋ ಗಣೈಃ ಮುನಿಭಿಶ್ಚಾಪ್ಸರೋ ಗಣೈಃ. ಅಪ್ಸರಗಣ, ಅಪ್ಸರರ ಸಮೂಹ ಅಂತ ಅರ್ಥ. ಗಂಧರ್ವರು ಮತ್ತು ಅಪ್ಸರೆಯರು. ಗಂಧರ್ವೈಃ ಮುನಿಭಿಶ್ಚ ಅಪ್ಸರೋ ಗಣೈಃ ಅಂತ. ಸಿದ್ಧಾ ವಿದ್ಯಾಧರಾ ದೈತ್ಯಾಃ ದಾನವಾ ಗುಹ್ಯಕಾದಯಃ ಸುನಂದನಂದ ಪ್ರಮುಖಾಃ ಪಾರ್ಷದ ಪ್ರವರಾ ಹರೇಃ ಕಪಿಲೋ ನಾರದೋ ದತ್ತೋ ಯೋಗೇಶಾಃ ಸನಕಾದಯಃ ತಮನ್ವೀಯುರ್ಭಾಗವತಾಃ ಯೇ ಚ ತತ್ಸೇವನೋತ್ಸುಕಾಃ. ಮತ್ಯಾರ್ಯಾರು ಬಂದಿದ್ರು ಭಗವಂತನನ್ನ ಸೇವೆ ಮಾಡಬೇಕು ಅಂತ ಆ ಯಜ್ಞ ಮಂಟಪಕ್ಕೆ? ಸಿದ್ಧರು, ವಿದ್ಯಾಧರರು, ದೈತ್ಯರು, ದಾನವರು, ಗುಹ್ಯಕರು ಮೊದಲಾದವರೆಲ್ಲ ಇದ್ರು. ಸುನಂದನಂದ ಪ್ರಮುಖರಾದಂತಹ ಎಲ್ಲ ಭಗವಂತನ ಪಾರ್ಷದರು, 8 ದ್ವಾರಪಾಲಕರು. ಸುನಂದನಂದ ಪ್ರಮುಖಾಃ ಪಾರ್ಷದ ಪ್ರವರಾಹ ಅಂತ. ಸುನಂದಾನಂದ, ಜಯ ವಿಜಯ ಮೊದಲಾದ ಎಲ್ಲ ಭಗವಂತನ ದ್ವಾರಪಾಲಕರು, ಅವರು ಬಂದಿದ್ರು. ಕಪಿಲ, ನಾರದ, ದತ್ತಾತ್ರೇಯ ಈ ಮೊದಲಾದ ಯೋಗೇಶ್ವರರು. ಕಪಿಲೋ ನಾರದೋ ದತ್ತೋ ಯೋಗೇಶಾಹ ಅಂತ ಆ ಎಲ್ಲ ಯೋಗೇಶ್ವರರು. ಆಮೇಲೆ ಸನಕ ಸನಂದಾದಿಗಳು, ಈ ಎಲ್ಲರೂ ಕೂಡ ಭಗವಂತನ ಸೇವೆ ಮಾಡಬೇಕು ಅಂತ ಉತ್ಸುಕರಾಗಿ ಅವರು ಬೇರೆ ಬೇರೆ ಭಗವದ್ಭಕ್ತರ ಜೊತೆಗೆ ಬಂದಿದ್ದರು. ತಮನ್ವೀಯು ಭಾಗವತಾಹ ಏಚ ತತ್ಸೇವನೋತ್ಸುಕಾಹ ಅಂತ. ಯಾಕೆಂದ್ರೆ ಇವರೆಲ್ಲ ಬರುವಾಗ ಒಬ್ಬೊಬ್ಬರೇ ಬರೋದಿಲ್ಲ, ಪ್ರಧಾನವಾದ ಇವರ ಹೆಸರುಗಳನ್ನು ಹೇಳಿದ್ದಾರೆ. ಈಗ ಒಬ್ಬ ಸ್ವಾಮಿಗಳು ಯಾರಾದರೂ ಒಬ್ರು ಬರ್ತಾರೆ ಅಂತಂದ್ರೆ ಅವರ ಜೊತೆಗೆ ಅವರ ಪರಿವಾರ ಎಲ್ಲರೂ ಬರ್ತಾರೆ. ನಾವೊಬ್ಬರೇ ಸ್ವಾಮಿಗಳಿಗೆ ಆಹ್ವಾನ ಕೊಟ್ರೆ ಸ್ವಾಮಿಗಳ ಜೊತೆಗೆ ಅವರ ದೊಡ್ಡ ಪರಿವಾರವೇ ಬರುತ್ತೆ. ಹಾಗೆ ಯಾರೇ ಒಬ್ಬರಿಗೆ ಆಹ್ವಾನ ಕೊಟ್ರೆ, ಮನೆಯ ಯಜಮಾನರಿಗೆ ಒಬ್ಬರಿಗೆ ಆಹ್ವಾನವನ್ನ ಕೊಟ್ರೆ ನಿಮ್ಮ ಪರಿವಾರ ಎಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ರೆ ಮನೆಯ ಪರಿವಾರದವರೆಲ್ಲರೂ ಬರ್ತಾರೆ. ಹಾಗೆ ಇವರೆಲ್ಲರೂ ಕೂಡ ಒಬ್ಬೊಬ್ಬರೇ ಬರ್ತಕ್ಕಂಥವರಲ್ಲ, ಅವರ ಜೊತೆಗೆ ದೊಡ್ಡ ಪರಿವಾರ. ಬರೀ ಕುಟುಂಬ ಅಂತ ಅಷ್ಟೇ ಅಲ್ಲ, ಕುಟುಂಬ ಪರಿವಾರ ಅಷ್ಟೇ ಅಲ್ಲ, ಶಿಷ್ಯ ಪರಿವಾರ, ಭಗವದ್ಭಕ್ತರ ಪರಿವಾರ, ಶಿಷ್ಯ ಪರಿವಾರ, ಅದು ದೊಡ್ಡ ಸಂಪತ್ತು, ಶಿಷ್ಯ ಸಂಪತ್ತು.
ಆ ಎಲ್ಲ ಶಿಷ್ಯರ ಜೊತೆಗೆ ಬರೋದು ಅವರು. ಯಾಕೆಂದ್ರೆ ಎಲ್ಲಿ ಹೋದರೂ ಕೂಡ ಅವರ ಪಾಠ ಪ್ರವಚನಗಳು ಶಿಷ್ಯರ ಅವರೆಲ್ಲ ಎಲ್ಲಿ ಹೋದರೂ ಗುರುಗಳ ಜೊತೆಯಲ್ಲೇ ಇರ್ತಾರೆ. ಹಾಗಾಗಿ ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಶಿಷ್ಯ ಪರಂಪರೆಯನ್ನ ಪಡ್ಕೊಂಡಿರ್ತಕ್ಕಂಥವ್ರು, ಭಗವದ್ಭಕ್ತರಾದಂತಹ ಅವರ ಸೇವಕರು ಅನೇಕ ಜನ ಇದ್ರು. ಅವರೆಲ್ಲರ ಜೊತೆಯಲ್ಲೇ ಬಂದಿದ್ರು ಅಂತ. ತತ್ಸೇವನೋತ್ಸುಕಾಹ ಭಾಗವತಾಹ ಏಚ ಅಂತ. ಭಗವಂತನ ಸೇವೆ ಸಿಗತ್ತೆ ಅಂತಂದಾಗ ಎಲ್ಲರೂ ಕೂಡ ಜೊತೆಗೆ ಬಂದು ಬಿಟ್ಟಿದ್ದಾರೆ. ಹೀಗೆ ಬಹಳಷ್ಟು ಜನ ಭಗವಂತನ ಸೇವೆಗೋಸ್ಕರ ಉತ್ಸುಕರಾಗಿ ಇವರೆಲ್ಲ ಸೇರಿದ್ರು. ಸಿದ್ಧ, ವಿದ್ಯಾಧರ ಅಂದ್ರೆ ಸಿದ್ಧರು, ವಿದ್ಯಾಧರರು, ದೈತ್ಯರು ಅಂದ್ರೆ ದಿತಿದೇವಿಯಲ್ಲಿ ಹುಟ್ಟಿದ ಸಾತ್ವಿಕರಾದಂಥವರು. ದೈತ್ಯರು ಅಂದ್ರೆ ಹಾಗರ್ಥ, ಎಲ್ಲ ಕಡೆಗೂ ಹಾಗೆ ಇಟ್ಕೊಳ್ಬೇಕು. ಪ್ರಹ್ಲಾದ ಮೊದಲಾದವರೆಲ್ಲ ದೈತ್ಯರು ಅಂದ್ರೆ ದೈತ್ಯ ಕುಲದಲ್ಲಿ ಹುಟ್ಟಿದವರು ಅಂತ ಅರ್ಥ. ಎಲ್ಲ ಭಗವದ್ಭಕ್ತರು, ಭಗವದ್ಭಕ್ತರಾದ ದೈತ್ಯರು. ಹಾಗೆ ಭಗವದ್ಭಕ್ತರಾದ ದಾನವರು. ದಾನವರು ಅಂತಂದ್ರೆ ಧನುದೇವಿಯಲ್ಲಿ ಹುಟ್ಟಿದಂತಹ ಸಾತ್ವಿಕರಾದಂತಹ ಭಗವದ್ಭಕ್ತರು ಅಂತ ಅರ್ಥ. ಹಾಗೆ ಎಲ್ಲ ಜಾತಿಯಲ್ಲಿಯೂ ಕೂಡ ಭಗವದ್ಭಕ್ತರಿದ್ದಾರೆ. ಗುಹ್ಯಕರು, ಆಮೇಲೆ ಸುನಂದನಂದ ಪ್ರಮುಖರಾದ ಎಲ್ಲ ಪಾರ್ಷದರು ಅಂದ್ರೆ ದ್ವಾರಪಾಲಕರು, ಆಮೇಲೆ ಕಪಿಲ, ನಾರದ, ದತ್ತ. ಇಲ್ಲಿ ಕಪಿಲ ಅಂತಂದ್ರೆ ಸಾಕ್ಷಾತ್ ಭಗವಂತನೇ, ದತ್ತ ಅಂದ್ರೂ ಕೂಡ ಸಾಕ್ಷಾತ್ ಭಗವಂತನೇ. ಆದರೆ ಭಗವಂತ ಒಬ್ಬ ಋಷಿಯ ರೂಪದಲ್ಲಿ ಯೋಗೇಶನ ರೂಪದಲ್ಲಿ ಅವತಾರ ಮಾಡಿದ್ದಾನೆ. ಹಾಗೆ ದತ್ತ ಅವನು ಕೂಡ ಅಷ್ಟೇ ಒಳ್ಳೆ ಯೋಗೇಶನಾದ ರೂಪದಲ್ಲಿ ಅವತಾರ ಮಾಡಿದ ಭಗವಂತನ ರೂಪ. ಹಾಗಾಗಿ ಕಪಿಲ ಮತ್ತು ದತ್ತ ಇವರನ್ನ ನಾವು ಭಗವಂತನ ಸೇವೆಗೋಸ್ಕರ ಬಂದಿದ್ದಾರೆ ಅಂತಂದ್ರೆ ಲೌಕಿಕವಾದ ರೀತಿಯಲ್ಲಿ ಸೇವೆ. ಈಗ ರಾಮ ಕೃಷ್ಣರಾಗಿ ಅವತಾರ ಮಾಡಿದಾಗ ಅವರು ಕೂಡ ಯಜ್ಞಯಾಗಗಳಲ್ಲಿ ಭಾಗವಹಿಸ್ತಾ ಇದ್ರು. ಅವರು ನಿತ್ಯ ನಿಯಮಿತಿಕ ಕರ್ಮಗಳನ್ನ ಮಾಡ್ತಾ ಇದ್ರಲ್ವಾ. ಹಾಗೆ ಅಂತ ಇಟ್ಟುಕೊಳ್ಬೇಕು. ಹಾಗೆ ಕಪಿಲ ಮತ್ತು ದತ್ತಾತ್ರೇಯ ಮೊದಲಾದ ರೂಪಗಳಿಂದ ಭಗವಂತ ಆ ರೂಪದಿಂದಲೂ ಬಂದಿದ್ದ. ಅಲ್ಲಿ ಭಗವಂತ ಮರ್ತ್ಯಾವತಾರತ್ಸ್ವಿಹ ಮರ್ತ್ಯ ಶಿಕ್ಷಣಂ ಅಂತ ತಾನು ಭೂಮಿಯಲ್ಲಿ ಮನುಷ್ಯನಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆಯೇ ನಟನೆ ಮಾಡ್ತಾನೆ. ಮನುಷ್ಯರಿಗೆ ಹೇಗೆ ಬದುಕಬೇಕು ಅಂತನ್ನೋದನ್ನ ಶಿಕ್ಷಣ ಕೊಡ್ತಾನೆ. ಆ ರೀತಿ ಇಲ್ಲಿ ಕಪಿಲ, ದತ್ತ ಮೊದಲಾದವರೆಲ್ಲ ತಾವು ಮುನಿಗಳಾಗಿ ಅವತಾರವನ್ನ ಮಾಡಿದ್ರಿಂದ ಮುನಿಗಳು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ತೋರಿಸುವ ಮೂಲಕ ತಾವು ಕೂಡ ಎಲ್ಲ ಮುನಿಗಳಂತೆ ನಡ್ಕೊಳ್ತಾ ಇದ್ರು. ಹಾಗಾಗಿ ಭಗವಂತನ ಸೇವೆ ಭಾಗ್ಯ ಸಿಗತ್ತೆ ಅಂತಂದಾಗ ಎಲ್ಲ ಋಷಿಮುನಿಗಳು ಕೂಡ ಹೇಗೆ ಬಂದಿದ್ರೋ ಅದರ ಜೊತೆಗೆ ಇವರು ಕೂಡ ಬಂದಿದ್ರು ಅಂತ ಇಟ್ಟುಕೊಳ್ಬೇಕು. ಕಪಿಲ, ನಾರದರು, ದತ್ತ ಮೊದಲಾದ ಯೋಗೇಶರು, ಸನಕಾದಿಗಳು, ಏಚ ತತ್ಸೇವನೋತ್ಸುಕಾಹ ಭಾಗವತಃ. ಮತ್ತೆ ಭಗವಂತನ ಸೇವೆಗೆ ಅಪೇಕ್ಷೆ ಪಡ್ತಕ್ಕಂತಹ ಎಲ್ಲ ಭಗವದ್ಭಕ್ತರ ಜೊತೆಯಲ್ಲಿ ಇವರೆಲ್ಲ ಬಂದಿದ್ರು. ಸಿದ್ಧ, ವಿದ್ಯಾಧರಾ, ದೈತ್ಯಾಹ, ದಾನವಾ, ಗುಹ್ಯಕಾದಯ, ಸುನಂದನಂದ ಪ್ರಮುಖಾಹ, ಪಾರ್ಷದ ಪ್ರವರಾಹರೇಃ, ಕಪಿಲೋ ನಾರದೋ ದತ್ತೋ ಯೋಗೇಶಾಃ ಸನಕಾದಯಃ, ತಮನ್ವೇಯುರ್ಭಾಗವತಾಃ ಯೇ ಚ ತತ್ಸೇವನೋತ್ಸುಕಾಃ. ಮತ್ತೆ ಗುಹ್ಯಕಾದಯ ಅಂದ್ರೆ ಯಾರು? ಗುಹ್ಯಕರು. ಅವರೊಂದು ಇವರು ಜಾತಿಯವರು ಗುಹ್ಯಕರು ಅಂತಿದ್ದಾರೆ. ಅವರು ಕೂಡ ಭಗವದ್ಭಕ್ತರು. ಹೇಗೆ ಇವರು ಸಿದ್ಧರು, ವಿದ್ಯಾಧರರು ಅಂತಿದ್ದಾರೋ ಹಾಗೆ ಗುಹ್ಯಕರು ಅಂತಿದ್ದಾರೆ. ಅವರು ಭಗವಂತನ ಸೇವೆಯನ್ನು ಮಾಡ್ತಕ್ಕಂತಹ, ಗುಣಗಾನವನ್ನು ಮಾಡ್ತಕ್ಕಂತಹ ಕೆಲವು ಒಂದು ವರ್ಗ ಗುಹ್ಯಕರು. ಗುರುಗಳೇ, ವಿದ್ಯಾಧರರು ಎಂಬುದು ಯಾವ ವರ್ಗ? ಅದು ಒಂದು ವರ್ಗ. ವಿದ್ಯಾಧರರು ಅಂತಿದ್ದಾರೆ ಕೆಲವರು. ಅವರ ಕೆಲಸಗಳು ಏನು ಅನ್ನೋದನ್ನ ಬೇರೆ ಬೇರೆ ಕಡೆಯಲ್ಲಿ ನೋಡಿ ತಿಳ್ಕೊಳ್ಬೇಕು. ಒಬ್ಬೊಬ್ರದ್ದು ಒಂದೊಂದು ರೀತಿಯಾದ ಕೆಲಸ ಇರ್ತದೆ. ಅವ್ರು ಯಾವಾಗ್ಲೂ ಅದನ್ನೇ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಇಂಥ ಕಡೆಯಲ್ಲಿ ಎಲ್ಲಾರು ಏನಾರು ಸಮಾರಂಭಗಳು, ಸಭೆ ಸಮಾರಂಭಗಳು ನಡೆಯುತ್ತೆ ಅಂದ್ರೆ ಅವರೆಲ್ಲ ಬಂದು ತಮ್ಮ ತಮ್ಮ ಪಾಲಿನ ಸೇವೆಯನ್ನು ಸಲ್ಲಿಸ್ತಾರೆ.
ಸರಿ. ಈಗ ಇವ್ರು ಯಾರಿದ್ದಾರಲ್ಲ ಗಂಧರ್ವರು, ಅವರು ಬಂದು ತಮ್ಮ ಸಂಗೀತ ಸೇವೆಯನ್ನ ಸಲ್ಲಿಸ್ತಾರೆ. ಅಪ್ಸರೆಯರು ನರ್ತನ ಸೇವೆಯನ್ನ ಸಲ್ಲಿಸ್ತಾರೆ. ಹೀಗೆ ಅವರವರ ಕೆಲಸವನ್ನ ಅವರವರು ಮಾಡ್ತಾರೆ. ಹಾಗೆ ಇವ್ರದ್ದು ಕೆಲಸ ಇದೆ. ಕೆಲವರು ವೇದ ಪಾರಾಯಣಗಳನ್ನು ಮಾಡ್ತಾರೆ, ಕೆಲವರು ನರ್ತನ ಸೇವೆ, ಕೆಲವರು ಸಂಗೀತ ಸೇವೆ, ಕೆಲವರು ವಾದ್ಯ ಸೇವೆ. ಹೀಗೆ ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇದೆ. ಕೆಲವರು ಜಪ ಮಾಡ್ತಾ ಕೂತ್ಕೊಳ್ತಾರೆ ತಮ್ಮ ಯೋಗ ಸಿದ್ಧಿಯಿಂದ. ಇವರೆಲ್ಲ ಕಪಿಲ ಮತ್ತೆ ದತ್ತ, ಇವರೆಲ್ಲ ಸನಕ ಸನಂದಾದಿಗಳು, ಅವರು ವೇದ ಪಾರಾಯಣಗಳನ್ನು ಮಾಡ್ತಾ ಕೂತ್ಕೊಳ್ತಾರೆ. ಯಜ್ಞ ನಡೆಯುವಾಗ ಇದೆಲ್ಲ ಇರ್ತದೆ. ಯತ್ರ ಧರ್ಮದುಘಾ ಭೂಮಿ ಸರ್ವಕಾಮದುಘಾ ಸತೀ ದೋಗ್ಧಿ ಸ್ಮಾಭೀಪ್ಸಿತಾನರ್ಥಾನ್ ಯಜಮಾನಸ್ಯ ಭಾರತ. ಇನ್ನು ಭೂದೇವಿ, ಹಿಂದೆ ಭೂದೇವಿ ಬಗ್ಗೆ ನೋಡಿದ್ದೇವೆ ನಾವು. ಯಜ್ಞ ಅಂತ ಅದರ ಮೇಲೆ ಬೇಕಾದಷ್ಟು ವಸ್ತುಗಳು ಬೇಕಾಗತ್ತೆ. ಒಂದು ಯಜ್ಞ ನಡಿಬೇಕಾದ್ರೆ, ಒಂದು ಮನೆಯಲ್ಲಿ ಒಂದು ಸಣ್ಣ ಏನಾರು ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತಂದ್ರೆ ಅನೇಕ ದಿವಸಗಳಿಂದ ಸಾಮಗ್ರಿಗಳನ್ನು ನಾವು ಒದಗಿಸ್ಕೊಳ್ತೇವೆ. ಅಷ್ಟು ಸಾಮಾನುಗಳು ಬೇಕಾಗತ್ತೆ. ಅಷ್ಟು ಜನರಿಗೆ ಪೂರೈಸಬೇಕಾದ ಸಾಮಾನುಗಳು ಅದೆಲ್ಲ. ಹಾಗೆ ಇವನು ಒಂದು ದೊಡ್ಡ ಯಜ್ಞ ಮಾಡ್ತಾ ಇದ್ದಾನೆ, 100 ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ತಕ್ಕಂತಹ ಸಾಮಗ್ರಿಗಳು ಬೇಕಲ್ವಾ. ಹಾಲು, ಮೊಸರು, ತುಪ್ಪ, ಮತ್ತೆ ದೈನಂದಿನ ವಸ್ತುಗಳು, ಅಡಿಗೆಗೆ ಬೇಕಾದ ಸಾಮಗ್ರಿಗಳು, ಪ್ರತಿಯೊಂದು ಸಾಮಗ್ರಿಗಳನ್ನು ಕೂಡ, ಯಾಗಕ್ಕೆ ಉಪಯೋಗಿಯಾಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಕೂಡ ಭೂದೇವಿ ಕೊಡ್ತಾ ಇದ್ಲಂತೆ ಋತು ಮಹಾರಾಜನಿಗೆ ಏನೇನು ಬೇಕೋ. ಯಾಕೆಂದ್ರೆ ಆ ಭೂದೇವಿಯನ್ನ ಈ ಪೃಥು ಮಹಾರಾಜ ಮಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ತನ್ನ ಯಜಮಾನನಿಗೆ, ತಂದೆಯ ಸ್ಥಾನದಲ್ಲಿರ್ತಕ್ಕಂತಹ ಯಜಮಾನನಾದ ಪೃಥು ಮಹಾರಾಜನಿಗೆ ಅಪೇಕ್ಷಿತವಾದ ಎಲ್ಲ ಯಜ್ಞ ಸಾಮಗ್ರಿಗಳನ್ನ ತಕ್ಷಣದಲ್ಲೇ ಬೇಕಾದ ಕೂಡಲೇ ಯಾವಾಗ ಏನೇನು ಬೇಕೋ ಎಲ್ಲವನ್ನು ಕೂಡ ಒದಗಿಸಿ ಕೊಡ್ತಾ ಇದ್ಲು ಆ ಭೂದೇವಿ. ಸರ್ವಕಾಮದುಘ ಸತಿ ಭೂಮಿಹಿ ಅಂತ ಇದ್ದಾರೆ. ಸರ್ವಕಾಮದುಘ, ಬೇಡಿದ್ದೆಲ್ಲವನ್ನೂ, ದುಘ ಅಂದ್ರೆ ಕರಿತಕ್ಕಂಥವಳು ಅಂತ ಅರ್ಥ. ಹಾಲು ಕರೆಯುವಂತೆ ಗೋರೂಪಳಾಗಿ ಬಂದಂತಹ ಭೂದೇವಿ, ಅವಳು ಏನೇನು ಬೇಕೋ ಸರ್ವಾಭೀಷ್ಟದಾಯಕಳು. ಧರ್ಮದುಘ, ಯಾಗಕ್ಕೆ ಉಪಯೋಗವಾಗುವ ಎಲ್ಲ ವಸ್ತುಗಳನ್ನು ಕೊಡ್ತಕ್ಕಂಥವಳು ಭೂಮಿ. ಅವಳು ತನ್ನ ಯಜಮಾನಸ್ಯ ಅಂತ ಇದ್ದಾರೆ. ಯಜಮಾನಸ್ಯ ಅಂದ್ರೆ ಆ ಭೂದೇವಿಗೆ ಯಜಮಾನನಾಗಿರ್ತಕ್ಕಂತಹ ಈ ಪೃಥು ಮಹಾರಾಜನಿಗೆ ಬೇಕಾದ ಎಲ್ಲ ಯಜ್ಞ ಸಾಮಗ್ರಿಗಳನ್ನು ಕೂಡ ಅವಳು ಒದಗಿಸಿ ಕೊಡ್ತಾ ಇದ್ಲು. ಬೇಕಾದ ಸಮಯದಲ್ಲಿ ಏನೇನು ಬೇಕೋ ಎಲ್ಲಾ ಸಾಮಗ್ರಿಗಳನ್ನು ಕೂಡ ಅವಳೇ ಕೊಡ್ತಾ ಇದ್ಲು ಭೂದೇವಿ ಅಂತ. ಎಲೆ ಭಾರತ ಅಂತ ಇದು ಇವನಿಗೆ, ಯಾರಿಗೆ, ವಿದುರನನ್ನ ಸಂಬೋಧನೆ ಮಾಡಿ ಮೈತ್ರೇಯರು ಹೇಳ್ತಾ ಇರೋ ಮಾತು, ಭಾರತ ಅಂತ. ಎಲೆ ಭರತಶ್ರೇಷ್ಠನಾದಂತಹ ವಿದುರನೇ, ಈ ರೀತಿ ಸ್ವತಃ ಭೂದೇವಿಯೇ ಎಲ್ಲ ಯಜ್ಞ ಸಾಮಗ್ರಿಗಳನ್ನು ಕೂಡ ಒದಗಿಸಿ ಕೊಡ್ತಾ ಇದ್ಲು. ಹಾಗಾಗಿ ಎಷ್ಟೇ ಜನ ಬರಲಿ ಯಾರಿಗೂ ಯಾವ ಕೊರತೆಯೂ ಇರಲಿಲ್ಲ. ಎಲ್ಲ ರೀತಿಯಾದ ಸಂಪತ್ತು ಭೂದೇವಿಯಿಂದ ಸಿಗ್ತಾ ಇತ್ತು. ಯತ್ರ ಧರ್ಮದುಘಾ ಭೂಮಿ ಸರ್ವಕಾಮದುಘಾ ಸತಿ ದೋಗ್ಧಿಸ್ಮಾಭೀಪ್ಸಿತಾನ್ ಅರ್ಥಾನ್ ಯಜಮಾನಸ್ಯ ಭಾರತ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಆಚಾರ್ಯ. ಗುರುಗಳೇ. ನಮಸ್ಕಾರ ಆಚಾರ್ಯ.